ನಮಸ್ಕಾರ ಬಾಂಧವರೇ, ಸರಳ ಜ್ಯೋತಿಷ್ಯ ಕೋರ್ಸ್ ಈ ಭಾಗಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತಗಳು. ನಾವು 27 ನಕ್ಷತ್ರಗಳು, ಅದರ ಅಧಿಪತಿಗಳನ್ನು ಹಿಂದಿನ ಕ್ಲಾಸಿನಲ್ಲಿ ಚರ್ಚಿಸಿದ್ದೇವೆ. ನಕ್ಷತ್ರಗಳ ವಿಷಯಗಳು ಇನ್ನೂ ತುಂಬ ಇವೆ. ಅವೆಲ್ಲವನ್ನು ಒಟ್ಟಿಗೆ ಹೇಳಿದರೆ ಅದು ನಿಮಗೆ ಅರ್ಥವಾಗದೇ ಇರಬಹುದು ಅಥವಾ ಕಲಿಕೆಯಲ್ಲಿ ಆಸಕ್ತಿಯು ಕಡಿಮೆಯಾಗಬಹುದು. ಆದುದರಿಂದ ನಕ್ಷತ್ರದ ಬಗೆಗಿನ ಹೆಚ್ಚಿನ ವಿವರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಚರ್ಚಿಸುವ. ಆದರೂ ಹಿಂದೆ ನಾವು ಚರ್ಚಿಸಿದ ನಕ್ಷತ್ರ ಎನ್ನುವುದು ಜ್ಯೋತಿಷ್ಯದ ಪ್ರಕಾರವಾಗಿ ಅದು ಒಂದು ನಕ್ಷತ್ರ ಮಾತ್ರ ಅಲ್ಲ, ಅದು ನಕ್ಷತ್ರಗಳ ಒಂದು ಗುಂಪು ಅಥವಾ ನಕ್ಷತ್ರ ಪುಂಜ ಎಂದು ಹೇಳುತ್ತೇವೆ. ಇಲ್ಲಿ ನೀವು ನೋಡುತ್ತಿರುವುದು ಅಶ್ವಿನಿ ನಕ್ಷತ್ರವನ್ನು, ಅಂದರೆ ಅಶ್ವಿನಿ ನಕ್ಷತ್ರ ಪುಂಜವನ್ನು ಗಮನಿಸಿ. ಇಲ್ಲಿ ಒಟ್ಟು 10 ನಕ್ಷತ್ರಗಳನ್ನು ನೀವು ಕಾಣಬಹುದು. ಈ 10 ನಕ್ಷತ್ರಗಳನ್ನು ಒಟ್ಟು ಸೇರಿಸಿದರೆ ಒಂದು ಅಶ್ವಿನಿ ನಕ್ಷತ್ರ ಪುಂಜ, ಅರ್ಥಾತ್ ಅಶ್ವಿನಿ ನಕ್ಷತ್ರ ಎಂದು ಹೇಳುತ್ತೇವೆ. ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ, ಇಲ್ಲಿ ನೀವು ನೋಡುತ್ತಿರುವುದು ಶ್ರವಣ ನಕ್ಷತ್ರ ಪುಂಜವಾಗಿದೆ. ಇಲ್ಲಿ ನಿಮಗೆ 8 ನಕ್ಷತ್ರಗಳು ಕಾಣಿಸಬಹುದು. ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಒಂದು ಕಾಲ್ಪನಿಕ ರೇಖೆಯನ್ನು ಎಳೆದಾಗ ಉಂಟಾದ ಚಿತ್ರವು ಇದಾಗಿದೆ. ಇದು ಶ್ರವಣ ನಕ್ಷತ್ರವಾಗಿದೆ. ಇನ್ನು ನಾವು ನಕ್ಷತ್ರ ಎನ್ನುವ ಶಬ್ದಕ್ಕೆ ನ ಕ್ಷರತಿ ಎನ್ನುವ ಅರ್ಥವಿದೆ, ಅಂದರೆ ಚಲಿಸುವುದು ಇಲ್ಲ ಎಂದು ಅರ್ಥ. ಅರ್ಥಾತ್ ನಕ್ಷತ್ರಗಳು ಚಲಿಸುವುದಿಲ್ಲ, ಬದಲಾಗಿ ಅದು ಸ್ಥಿರವಾಗಿ ಒಂದೇ ಕಡೆ ಇರುತ್ತದೆ. ಈಗ ನಾವು ನಕ್ಷತ್ರಗಳ ಬಗ್ಗೆ ಸ್ವಲ್ಪ ತಿಳಿದಿದ್ದೇವೆ. ಇನ್ನು ನಾವು ಎಲ್ಲ 27 ನಕ್ಷತ್ರಗಳಿಗೆ ಇರುವಂತಹ ಪಾದಗಳನ್ನು ತಿಳಿದುಕೊಳ್ಳುವ. ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದಗಳು ಇವೆ. ಉದಾಹರಣೆಗೆ, ಒಂದು ನಕ್ಷತ್ರವನ್ನು ಒಂದು ಹಸು ಎಂದು ಪರಿಗಣನೆ ಮಾಡಿ ತೆಗೆದುಕೊಂಡರೆ ಆ ಹಸುವಿಗೆ 4 ಪಾದಗಳು ಇರುತ್ತದೋ ಹಾಗೆ ನಕ್ಷತ್ರಕ್ಕೆ ಒಟ್ಟು 4 ಪಾದಗಳು ಇರುತ್ತವೆ. ಇದರ ಉಪಯೋಗವನ್ನು ನಾವು ಮುಂದೆ ಚರ್ಚಿಸೋಣ. ಇನ್ನು ನಾವು ರಾಶಿಚಕ್ರ ಅಥವಾ ಕುಂಡಲಿಯನ್ನು ತಿಳಿದುಕೊಳ್ಳಬೇಕು. ನೀವು ಸಾಮಾನ್ಯವಾಗಿ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಈ ರೀತಿಯಾದ 12 ಕೋಣೆಗಳು ಇರುವ ಚಿತ್ರ ಇರುವುದು ಗಮನಿಸಿರಬಹುದು. ಅದರ ಒಳಗೆ ಅಥವಾ ಹೊರಗೆ ರಾಶಿಚಕ್ರ ಎಂದು ಬರೆದಿರುತ್ತಾರೆ. ಹಾಗಾದರೆ ಇದು ಏನು ಎಂದು ನೋಡುವ. ಇದು ಯಾಕೆ ಈ ರೀತಿಯಾಗಿ ಇದೆ ಎಂಬುದು ಕೂಡ ತಿಳಿದುಕೊಳ್ಳುವ. ನಿಮಗೆ ಸೂರ್ಯಮಂಡಲ ಎಂಬುದು ಗೊತ್ತಿರಬಹುದು. ಗೊತ್ತಿಲ್ಲದಿದ್ದರೂ ಭೂಮಿಯು ಸೂರ್ಯನಿಗೆ ಸುತ್ತುತ್ತಾ ಇರುತ್ತಾನೆ ಎಂಬುದು ತಿಳಿದಿರುತ್ತದೆ. ಇದನ್ನೇ ಜ್ಯೋತಿಷ್ಯದಲ್ಲಿ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಸೂರ್ಯನು ಮಧ್ಯಭಾಗದಲ್ಲಿ ಇದ್ದಾನೆ. ಸೂರ್ಯನಿಗೆ ಭೂಮಿಯು ಪ್ರದಕ್ಷಿಣಾಕಾರವಾಗಿ ಒಂದೇ ಕಕ್ಷದಲ್ಲಿ ಸುತ್ತುತ್ತಾ ಇರುತ್ತದೆ. ಈ ಕಾಲ್ಪನಿಕವಾದ ಕಕ್ಷವನ್ನು ನಾವು ಒಂದು ರೇಖೆಯಾಗಿ ತೆಗೆದುಕೊಂಡರೆ ಈ ರೀತಿಯಾದ ಒಂದು ವೃತ್ತವು ಸಿಗುತ್ತದೆ. ಇದೇ ವೃತ್ತವನ್ನು ನಾವು ಸಮಾನವಾಗಿ 12 ಭಾಗಗಳಾಗಿ ವಿಂಗಡಣೆಯನ್ನು ಮಾಡುತ್ತೇವೆ. ಒಂದು ವೃತ್ತ ಎಂದರೆ ಅದು 360 ಡಿಗ್ರಿ ಆಗಿರುತ್ತದೆ. ಇದನ್ನು ಸಮವಾಗಿ 12 ಭಾಗಗಳಾಗಿ ಮಾಡಿದರೆ 30 ಡಿಗ್ರಿಯ ಹಾಗೆ ವಿಂಗಡಣೆಯನ್ನು ಹೊಂದುತ್ತದೆ. ಈ ವಿಂಗಡೆ ಹೊಂದಿರುವ 12 ಭಾಗಗಳನ್ನೇ ನಾವು ರಾಶಿಗಳು ಎಂದು ಕರೆಯುತ್ತೇವೆ. ಇದನ್ನು ನೋಡಲು 12 ಭಾಗಗಳು ಇರುವ ಚಕ್ರದ ಹಾಗೆ ಕಾಣುವುದರಿಂದಾಗಿ ಇದನ್ನು ರಾಶಿಚಕ್ರ ಎಂದು ಕರೆದಿರುತ್ತಾರೆ. ಹಾಗೆ ಇದನ್ನು ಜನ್ಮಕುಂಡಲಿ ಎಂದು ಕೂಡ ಕರೆಯುತ್ತಾರೆ. ಕುಂಡಲಿ ಎಂಬುದು ಕುಂಡಲ ಎನ್ನುವ ಶಬ್ದದಿಂದ ಬಂದಿದೆ. ಸುರುಳಿ ಆಕಾರವಾಗಿರುವುದು ಎನ್ನುವ ಅರ್ಥವು ಇದಕ್ಕಿದೆ. ಇಲ್ಲಿ ಇರುವ ಚಿತ್ರವು ಕೂಡ ಸುರುಳಿ ಆಕಾರದಲ್ಲಿ ಇರುವುದರಿಂದ ಜನ್ಮ ಹಾಗೂ ಜೀವನಕ್ಕೆ ಸಂಬಂಧಪಟ್ಟ ಸುರುಳಿಯಾದುದರಿಂದ ಇದನ್ನು ಜನ್ಮ ಕುಂಡಲಿ ಎಂದು ಕರೆದಿರುತ್ತಾರೆ. ಇದೆಲ್ಲವೂ ನಿಮಗೆ ಅರ್ಥವಾಯಿತು ಎಂದು ಭಾವಿಸುತ್ತೇವೆ.
ಒಂದು ವೇಳೆ ಅರ್ಥವಾಗದಿದ್ದರೆ ಇನ್ನೊಂದು ಸಲ ಸಂಪೂರ್ಣವಾಗಿ ಇದನ್ನು ನೋಡಿ. ಏನಾದರೂ ಸಂಶಯಗಳು ಇದ್ದಲ್ಲಿ ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ಹಿಂದೆ ಕಲಿತ ನಕ್ಷತ್ರಗಳು ಮತ್ತು ಅದರ ಪಾದಗಳು ಜೊತೆಗೆ ರಾಶಿಚಕ್ರವನ್ನು ಸೇರಿಸಿಕೊಂಡು ಮುಂದಿನ ಕ್ಲಾಸಿನಲ್ಲಿ ನಾವು ಚರ್ಚಿಸುವ. ಅಲ್ಲಿಯ ತನಕ ಎಲ್ಲರಿಗೂ ಕೂಡ ಶುಭವಾಗಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಮಸ್ಕಾರ.